ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವಿಡಿಯೋಗೆ. ಮೊನ್ನೆಯಿಂದ ಒಂದು ನ್ಯೂಸ್ ತುಂಬಾ ವೈರಲ್ ಕೂಡ ಆಗ್ತಿದೆ. ಈ ನ್ಯೂಸ್ ಕೇಳಿ ತುಂಬಾ ಜನಕ್ಕೆ ಸಿಟ್ಟು ಬರ್ತಿದ್ರೆ, ಇನ್ನು ತುಂಬಾ ಜನಕ್ಕೆ ಬೇಜಾರು ಕೂಡ ಆಗ್ತಿದೆ. ಅದೇನಂತ ನಿಮ್ಗೂ ಕೂಡ ಗೊತ್ತು, ರೋಹಿತ್ ಶರ್ಮನ್ ರಿಟೈರ್ಮೆಂಟ್. ಹೌದು, ಈಗಾಗಲೇ ತುಂಬಾ ಜನ ಕೂಡ BCCIಗೂ ಕೂಡ ಉಗಿತಾ ಇದ್ರು. ಅದಾದ್ಮೇಲೆ ಗೌತಮ್ ಗಂಭೀರ್, ಈ ಕಡೆ ಅಗರ್ಕರ್ ಎಲ್ಲರೂ ಕೂಡ ಉಗಿತಿದ್ರು. ಇವ್ರು ಇರೋ ತನಕ ಟೀಮ್ ಇಂಡಿಯಾ ಉದ್ಧಾರ ಆಗಲಾಗ್ರು. ನ್ಯಾಷನಲ್ ಲೆವೆಲ್ ಅಲ್ಲಿ ಮರ್ಯಾದೆ ಕಡೆಯಕ್ಕೆ ಕರೆಕ್ಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರೆ ಅಂತ ಕೂಡ ಅಂತಿದ್ರು. ಅದಾದ್ಮೇಲೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಡಕ್ಕೆ ಮೇನ್ ರೀಸನ್ ಈ ಅಗರ್ಕರ್ ಮತ್ತೆ ಗಂಭೀರ್ ಅಂತ ಕೂಡ ಹೇಳಿದ್ರು. ಹಾಗಾಗಿ BCCI ಮಧ್ಯಕ್ಕೆ ಎಂಟರ್ ಆಗಿ ಇದಕ್ಕೊಂದು ಕ್ಲಾರಿಟಿ ಕೂಡ ಕೊಡಬೇಕು, ಇದು ನಿಜನಾ ಸುಳ್ಳ ಏನು ಅಂತ. ಹಾಗೆ ಈಗ ಫೈನಲ್ BCCI ಒಂದು ಕ್ಲಾರಿಟಿ ಕೂಡ ಕೊಟ್ಟಿದೆ, ಅದೇನಂತ ಕೂಡ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಇನ್ನೊಂದೇನು ಅಪ್ಡೇಟು ಅಂದ್ರೆ, ನಿಜಕ್ಕೂ ಕೂಡ ಕ್ರಿಕೆಟ್ ಹಿಸ್ಟ್ರಿ ಈ ತರ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಪಾಕಿಸ್ತಾನದ ಒಬ್ಬ ಪ್ಲೇಯರ್ ಗಾಂಜಾ ಹೊಡ್ಕೊಂಡು T20 ವರ್ಲ್ಡ್ ಕಪ್ ಅನ್ನ ಕೂಡ ಆಡಿರೋದು ಅದು ಗೊತ್ತಾಗ್ಬಿಟ್ಟು ಈಗ ರೀಸೆಂಟ್ ಆಗಿ ಅವನ್ನ ಬ್ಯಾನ್ ಕೂಡ ಮಾಡಿದ್ರು. ಏನಿದು ನ್ಯೂಸು, ಯಾವ ಪ್ಲೇಯರ್ ಅದಂತ ನೋಡ್ತಾ ಹೋಗೋಣ ಅಂತ ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಹಾಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಆಕ್ಚುಲಿ ಮೊನ್ನೆ ಏನಾಯ್ತು ಅಂದ್ರೆ, ಇಂಡಿಯಾ ಮತ್ತೆ ಇಂಗ್ಲೆಂಡ್ ಸೆಕೆಂಡ್ ODI ಮ್ಯಾಚ್ ಇನ್ನೂ ಆಗೇ ಇರಲಿಲ್ಲ, ಆಗ್ಲೇ ಒಂದು ಫೇಕ್ ನ್ಯೂಸ್ ಇಲ್ಲಿ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಕೂಡ ಆಗ್ಬಿಡ್ತು. ಇಲ್ಲಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಇದೆ, ಲಾಸ್ಟ್ ಮ್ಯಾಚ್ ಅಂತೆ, ಇನ್ನ ರೋಹಿತ್ ಶರ್ಮಾ ಗೇಮೇ ಆಡಲ್ಲ ಹಾಗೆ ಹೇಗೆ ಅಂತ ಸ್ಪ್ರೆಡ್ ಆಗ್ತದಂಗೆ ರೋಹಿತ್ ಶರ್ಮನ್ ಫ್ಯಾನ್ಸ್ ಮತ್ತೆ ಟೀಮ್ ಇಂಡಿಯಾ ಫ್ಯಾನ್ಸ್ಗಳು ಆಲ್ಮೋಸ್ಟ್ ರಚ್ಚಿಗೆದ್ರು. ಇಲ್ಲಿ ಏನಂದ್ರೆ, ಇನ್ ಕೇಸ್ ಇಲ್ಲಿ ರೋಹಿತ್ ಶರ್ಮನಿಂದ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿರಲಿಲ್ಲ. ಇದಾದ್ರೂ ಕೂಡ ಸೆಲೆಕ್ಟರ್ಸ್ ನ ಪ್ಲಾನ್, ಹಾಗಾಗಿ ರೋಹಿತ್ ಶರ್ಮಗೆ ನೆಕ್ಸ್ಟ್ ಚಾನ್ಸ್ ಕೂಡ ಕೊಡಲ್ವಂತೆ ಅಂತ ತುಂಬಾ ವೈರಲ್ ಕೂಡ ಆಗಿತ್ತು. ಆ ವಿಷಯ ಕೇಳ್ತದಂಗೆ ಫ್ಯಾನ್ಸ್ ಗಳೆಲ್ಲ ರಚ್ಚಿಗೆದು. ಈ ಕಡೆ ಅಗರ್ಕರಿಗೆ ಕೂಡ ಹೆವಿ ಬೈಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಈ ಕಡೆ ಗೌತಮ್ ಗಂಭೀರ್ಗಂತೂ ಕೇಳಂಗೆ ಇಲ್ಲ. ಇವರು ಇರೋ ತನಕ ಗುರು ಟೀಮ್ ಇಂಡಿಯಾದ ಮರ್ಯಾದಿನ ಎಷ್ಟು ಕಳಿಬೇಕೋ ಅಷ್ಟು ಕಳೆದು ಬಿಡ್ತಾರೆ. ಸೀನಿಯರ್ ಪ್ಲೇಯರ್ಸ್ ಗಳಿಗೆ ಆಡಕ್ಕೆ ಅವಕಾಶ ಕೂಡ ಕೊಡ್ತಾ ಇಲ್ಲ, ಅದಾದ್ಮೇಲೆ ಹೊರಗಡಕ್ಕೆ ಟ್ರೈ ಕೂಡ ಮಾಡ್ತಿದ್ರೆ ಅಂತ. ಹೌದು, ಇದು 100ಗೆ 100% ಸರಿನೇ. ಏನಕ್ಕೆ ಅಂದ್ರೆ, ನೋಡಿ, T20 ಸೀರೀಸ್ ಲಾಸ್ಟ್ ಐರ್ಲೆಂಡ್ ಇಂದ ಸ್ಟಾರ್ಟ್ ಕೂಡ ಆಯ್ತಲ್ಲ, ಒಬ್ಬ ಸೀನಿಯರ್ ಪ್ಲೇಯರ್ನ ಕೂಡ ಹಾಕೊಂಡಿಲ್ಲ. ಆ ಕಡೆ ಸೂರ್ಯಕುಮಾರ್ ಯಾದವ್ನ ಕೂಡ ಹೊರಗಿಟ್ರು. ಎಲ್ಲ ಕೂಡ ಯಂಗ್ಸ್ಟರ್ಸ್ನೇ ತುಂಬಿ ಫುಲ್ಲು ವರ್ಸ್ಟ್ ಅಂದ್ರೆ ವರ್ಸ್ಟ್ಗಿಂತ ಇನ್ನೂ ಯಾವ್ದು ಕೆಳಗಿನ ಮಟ್ಟದ ಪದ ಇತ್ತು ಅಂದ್ರೆ ಅದನ್ನು ಕೂಡ ಯೂಸ್ ಮಾಡೋದು. ಅಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿ ನ್ಯಾಷನಲ್ ಲೆವೆಲಲ್ಲಿ ಮರಿದಿ ಕಳಿಯಂಗ್ ಕೂಡ ಮಾಡ್ಬಿಟ್ಟಿದ್ದು ಈ ಕಡೆ ಕೋಚ್ ಮತ್ತೆ ಈ ಕಡೆ ಸೆಲೆಕ್ಟರ್. ಏನು ಅನ್ನೋದೇ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಈ ಸೂರ್ಯಕುಮಾರ್ ಯಾವ್ದಾದ್ರು ಟೀಮಲ್ಲಿ ಇದ್ರು ಅಂದ್ರೆ ಏನೊಂದು ಬ್ಯಾಲೆನ್ಸ್ ಆಗೋದು ಅಂತ ನನ್ನ ಅಭಿಪ್ರಾಯ, ಮತ್ತೆ ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರ್ಬೋದು. ಏನ್ ಗೊತ್ತಾ, ಯಾವುದೇ ಒಂದು ಟೀಮಲ್ಲಿ ಸೀನಿಯರ್ ಪ್ಲೇಯರ್ ಇರಲೇಬೇಕು. ಇನ್ ಕೇಸ್ ಆ ಒಂದು ಟೀಮಲ್ಲಿ ಸೀನಿಯರ್ ಪ್ಲೇಯರ್ ಇಲ್ಲ ಅಂದ್ರೆ ಟೀಮ್ನ ಅವಸ್ಥೆ ಅಧೋಗತಿನೇ ಆಗೋದು. ಅದನ್ನ ಪ್ರೂವ್ ಕೂಡ ಮಾಡಿದ್ದು ಟೀಮ್ ಇಂಡಿಯಾ. ಅದೇ ನೋಡಿ, ಈಗ ODI ಸ್ಟಾರ್ಟ್ ಆದ್ಮೇಲೆ ಯಾವ ತರ ಪರ್ಫಾರ್ಮ್ ಮಾಡಿದ್ರು ಅಂತ. ಚೆನ್ನಾಗಿ ಗೇಮ್ ಅನ್ನ ಕೂಡ ಆಡಿದ್ರು. ಅದಾದ್ಮೇಲೆ ಫಸ್ಟ್ ಟೈಮ್ ಮ್ಯಾಚ್ ಅನ್ನ ವಿನ್ ಕೂಡ ಆದ್ರು. ಅದಾದ್ಮೇಲೆ ಸೆಕೆಂಡ್ ಟೈಮ್ ಮ್ಯಾಚ್ ಟಾಸ್ ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡ್ತಾ ಇತ್ತು ಒಂದು ಮ್ಯಾಚ್ ಮೇಲೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ, ಬ್ಯಾಡ್ ಲಕ್ ನಮ್ಮ ಟೀಮ್ ಇಂಡಿಯಾಗೆ. ಹಾಗಾಗಿ ಇಲ್ಲಿ ಇಂಗ್ಲೆಂಡ್ ಅವರು ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಇನ್ ಕೇಸ್ ಅದೇ ನಮ್ಮ ಟೀಮ್ ಇಂಡಿಯಾ ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿತ್ತು ಅಂದ್ರೆ ಆಲ್ಮೋಸ್ಟ್ ಅದು ಹೊಡಿಯೋ ಗೇಮೇ ಆಗಿತ್ತು ಹೇಳ್ಬೇಕು ಅಂದ್ರೆ. ಏನೋ ಮಾಡಂಗಿಲ್ಲ, ಈಗ ಮತ್ತೆ ನಾವು ನೆಕ್ಸ್ಟ್ ಮ್ಯಾಚ್ಗೆ ವೆಯ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇದೇ ಗ್ಯಾಪಲ್ಲಿ ಅದೊಂದು ನ್ಯೂಸ್ ಸ್ಪ್ರೆಡ್ ಕೂಡ ಆಗ್ತಾ ಇತ್ತು. ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಷರ್ನ ಹಾಕ್ತಾನೆ ಇದ್ರು BCCI ಮೇಲೆ, ಇದಕ್ಕೆ ಒಂದು ಕ್ಲಾರಿಟಿ ಬೇಕೇ ಬೇಕು ಅಂತ. ಫೈನಲ್ ಈಗ BCCI ಏನ್ ಹೇಳಿದೆ ಅಂದ್ರೆ, ಯಾವುದೇ ಒಬ್ಬ ಸೀನಿಯರ್ ಪ್ಲೇಯರ್ ರಿಟೈರ್ಮೆಂಟ್ ತಗೊಳ್ಳೋದು ಬಿಡೋದು ಅವರ ವೈಯಕ್ತಿಕ ವಿಷಯ ಕೂಡ ಆಗಿದೆ. ಟೀಮ್ ಇಂಡಿಯಾದ ಸೆಲೆಕ್ಟರ್ಗಳು ಆ ಒಂದು ವಿಷಯದ ಬಗ್ಗೆ ಹೊರಗಡೆ ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು BCCI ನ ರೂಲ್ಸ್ ಅಗೇನ್ಸ್ಟ್ ಕೂಡ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಇಂದ ಈ ತರ ತಪ್ಪು ಮಾಡ್ಬಿಡಿ ಅಂತ ಕಡೆ ಅಗರ್ಕರ್ ಮತ್ತೆ ಗೌತಮ್ ಗಂಭೀರ್ಗೆ ಒಂದು ಡೈರೆಕ್ಟ್ ಆಗಿ ಒಂದು ಸ್ಲಿಪ್ಪರ್ ಶಾಟ್ ಕೊಟ್ಟಂಗ್ ಆಗ್ಬಿಟ್ಟಿದೆ. ಹಾಗಾಗಿ ಈಗ ಸದ್ಯಕ್ಕೆ ಇದು ಫೇಕ್ ನ್ಯೂಸ್ ಅಂತ ಕನ್ಸಿಡರ್ ಕೂಡ ಆಗಿದೆ. ಮತ್ತೆ ICCನೇ ಹೇಳಿರೋ ಪ್ರಕಾರ ಈಗ ರೋಹಿತ್ ಶರ್ಮಾ ನೆಕ್ಸ್ಟ್ 2027 ವರ್ಲ್ಡ್ ಕಪ್ ODI ಕೂಡ ಇದೆಯಲ್ಲ, ಸೊ ಅಲ್ಲಿ ತನಕ ಆರಾಮಾಗಿ ಗೇಮ್ ಅನ್ನ ಕೂಡ ಆಡ್ತಾರೆ. ಅವರು ರಿಟೈರ್ಮೆಂಟ್ ಕೊಡೋ ವಿಷಯ ಯಾವುದೇ ಕಾರಣಕ್ಕೂ ಇನ್ನೂ ಬಂದಿಲ್ಲ. ಜಸ್ಟ್ ಈಗ T20 ಫಾರ್ಮೆಟ್ಗೆ ಮತ್ತೆ ಟೆಸ್ಟಿಗೆ ಅಷ್ಟೇ ಅವರು ರಿಟೈರ್ಮೆಂಟ್ ಕೊಟ್ಟಿರೋದು. ODIಗೆ ಅವರು ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಕೂಡ ಮಾಡ್ತಾರೆ. ಅದಕ್ಕೋಸ್ಕರನೇ ಅವರು ಫಿಟ್ನೆಸ್ ನ ಕೂಡ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾರೆ ಅಂತ BCCI ಈಗ ಅಫಿಷಿಯಲ್ ಆಗಿ ಕ್ಲಾರಿಟಿ ಕೂಡ ಕೊಟ್ಟಿದೆ. ಇನ್ನ ಎರಡನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ, ಅವಾಗಲೇ ನಾನು ನಿಮಗೆ ಹೇಳಿದೆ, ಪಾಕಿಸ್ತಾನ ಒಬ್ಬ ಪ್ಲೇಯರ್ ಗಾಂಜಾ ಹೊಡ್ಕೊಂಡು ಗೇಮ್ ಅನ್ನ ಆಡಿ ಈಗ ಬ್ಯಾನ್ ಕೂಡ ಆಗಿದೆ. ಅಂದ್ರೆ ಟೆಂಪ್ರರಿ ಗೇಮ್ ಬ್ಯಾನ್ ಕೂಡ ಆಗಿದ್ದು. ಈಗ ಮತ್ತೆ ಅನ್ಬ್ಯಾನ್ ಕೂಡ ಮಾಡಿದ್ದಾರೆ. ಸೊ ಏನಕ್ಕೆ ಮತ್ತೆ ಅನ್ಬ್ಯಾನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಅಲಾಗ್ರು ಒಬ್ಬ ಪ್ಲೇಯರ್ ಅಂದಮೇಲೆ ಮುಂಚೆನೆ ರೂಲ್ಸ್ ಇರುತ್ತೆ, ಗಾಂಜಾ ಗಿಂಜೆಲ್ಲ ಹೊಡ್ಕೊಳೋದು, ಅದಾದ್ಮೇಲೆ ಮತ್ತೆ ಬರೋ ಒಂದು ಐಟಮ್ಸ್ ಗಳನ್ನ ತಗೊಂಡು ಗೇಮ್ ಅನ್ನ ಆಡೋದು, ಆ ಥರ ಎಲ್ಲ ಆಡಂಗಿಲ್ಲ ಅಂತ ಮುಂಚೆ ರೂಲ್ಸ್ ಇದೆ. ಅದೆಲ್ಲ ಗೊತ್ತಿದ್ರು ಕೂಡ ಈ ತರ ಆಡ್ತಾರೆ ಅಂದ್ರೆ ಇವ್ರನ್ನ ಟೆಂಪ್ರರಿ ಬ್ಯಾನ್ ಮಾಡೋದಲ್ಲ, ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿ ಬಿಸಾಕಿದ್ರು ಅಂದ್ರೆ ನೆಕ್ಸ್ಟ್ ಬರೋ ಪ್ಲೇಯರ್ಸ್ ಕೂಡ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಹೌದಪ್ಪ, ಒಬ್ರು ಈಗಾಗಲೇ ಬ್ಯಾನ್ ಕೂಡ ಮಾಡಿದ್ರು, ನಾವೇ ಅದೇ ಮಾಡಿದೀವಿ ಅಂದ್ರೆ ಚಿಪ್ಪೆ ಗತಿ ಅಂತ ಒಂದು ತಲೆಯಲ್ಲಿ ಕೂಡ ಬಂದ್ಬಿಡುತ್ತೆ. ಯಾವ ಪ್ಲೇಯರ್ಗೂ
ಗುರು ಅಂತ ನೀವು ಕೇಳ್ಬೋದು. ನವಾಜ್ ಪಾಕಿಸ್ತಾನ್ ಪ್ಲೇಯರು, ಸ್ಪಿನ್ ಬೌಲರ್ ಕೂಡ ಆಗ್ಯಾನೆ. ಸೊ ಯಾವಾಗ ಅಂದ್ರೆ T20 ವರ್ಲ್ಡ್ ಕಪ್ ಕೂಡ ಆಯ್ತಾರೆ ರೀಸೆಂಟ್ ಆಗಿ ನೆದರ್ಲೆಂಡ್ ಮ್ಯಾಚ್ ಅಲ್ಲಿ ಗಾಂಜಾ ಹೊಡ್ಕೊಂಡು ಗೇಮ್ ಅನ್ನ ಕೂಡ ಆಡಿದ್ದು. ಅದಾದ್ಮೇಲೆ ನಿಮ್ಗೆ ಗೊತ್ತು, ಇನ್ನೇನು ಮ್ಯಾಚ್ಗೆ ಎಂಟರ್ ಆಗಕ್ಕಿಂತ ಮುಂಚೆ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ, ಹೆಲ್ತ್ ಸ್ಟೇಟಸ್ ನ ಚೆಕ್ ಕೂಡ ಮಾಡ್ತಾರೆ. ಅವಾಗ ಯೂರಿನ್ ಟೆಸ್ಟ್ ಅಲ್ಲಿ ಗಾಂಜಾ ತಗೊಂಡಿರೋದು ಗೊತ್ತಾಗ್ಬಿಟ್ಟು, ಸೊ ಹಾಗಾಗಿ ಟೆಂಪ್ರರಿ ಮೇ ತಿಂಗಳೇನೋ ಬ್ಯಾನ್ ಕೂಡ ಮಾಡಿದ್ರು. ಈಗ ಜುಲೈಯಲ್ಲಿ ಅನ್ಬ್ಯಾನ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಇನ್ನೊಂದೇನು ಹೊಡ್ತಾ ಅಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಏನೇನ್ ಗೇಮ್ ಅನ್ನ ಆಡಿದ್ರೆ, ಏನೇನ್ ಸ್ಟಾಟ್ಸ್ ಅನ್ನ ಹೊಂದಿದೆ, ಏನೇನು ರೆಕಾರ್ಡ್ ಅನ್ನ ಮಾಡಿನಲ್ಲ, ಅದೆಲ್ಲ ಕೂಡ ಕನ್ಸಿಡರ್ ಆಗೋದಿಲ್ಲ ಅಂತ ಈಗ ICC ಕೂಡ ಹೇಳಿರೋದು. ತುಂಬಾ ಒಳ್ಳೆ ಕೆಲಸ ಕೂಡ ಮಾಡಿದೆ. ಇನ್ನೊಂದೇನ್ ಬೇಜಾರ ಅಂದ್ರೆ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿತಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ವರ್ಷ ಬ್ಯಾನ್ ಮಾಡಿತ್ತು ಅಂದ್ರೆ ಏನೋ ಸ್ವಲ್ಪ ಖುಷಿ ಕೂಡ ಆಗ್ಬಿಡೋದು. ಇನ್ನೊಂದ್ಸಲಿ ಯಾವ ಪ್ಲೇಯರ್ ಕೂಡ ಈ ತರ ಮಾಡಕ್ ಹೋಗ್ತಿರ್ಲಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದು 2 ಅಪ್ಡೇಟ್ ಕೂಡ ಆಗಿತ್ತು ಈ ವಿಡಿಯೋದಲ್ಲಿ ಹೇಳ್ಬೇಕಿತ್ತು, ತಿಳಿಸಿದ್ದೀನಿ. ಸೊ ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಪೇಜ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.